ಕೆಮಿಕಲ್ ಕೈನೆಟಿಕ್ಸ್. ಏನಿದು ಕೆಮಿಕಲ್ ಕೈನೆಟಿಕ್ಸ್ ಅಂದರೆ? ಇಟ್ ಈಸ್ ಎ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ದ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್, ದ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ದ ರೇಟ್ ಆ್ಯಂಡ್ ಮೆಕ್ಯಾನಿಸಮ್ ಆಫ್ ರಿಯಾಕ್ಷನ್ಸ್. ಸೊ ಕೆಮಿಕಲ್ ಕೈನೆಟಿಕ್ಸ್ ಅಂದರೆ ಏನು? ಇದು ಕೆಮಿಸ್ಟ್ರಿಯ ಒಂದು ಬ್ರಾಂಚು. ಇಲ್ಲಿ ನಾವು ಏನನ್ನು ಸ್ಟಡಿ ಮಾಡ್ತೀವಿ ಅಂತ ಅಂದರೆ, ಒಂದು ಕೆಮಿಕಲ್ ರಿಯಾಕ್ಷನ್ನ ರೇಟನ್ನು. ಸೊ ರೇಟ್ ಅಂತ ಅಂದರೆ ಸ್ಪೀಡ್ ಆಫ್ ದ ರಿಯಾಕ್ಷನ್, ಯಾವ ಸ್ಪೀಡಲ್ಲಿ ರಿಯಾಕ್ಷನ್ ಆಗ್ತಿದೆ ಅನ್ನೋದನ್ನು ಇಲ್ಲಿ ಸ್ಟಡಿ ಮಾಡ್ತೀವಿ. ಮತ್ತು ಯಾವ ಫ್ಯಾಕ್ಟರ್ಸ್ಗಳು ಈ ರೇಟನ್ನು ಅಫೆಕ್ಟ್ ಮಾಡುತ್ತೆ, ಇನ್ಫ್ಲೂಯೆನ್ಸ್ ಮಾಡುತ್ತೆ, ಮತ್ತು ರಿಯಾಕ್ಷನ್ನ ಮೆಕ್ಯಾನಿಸಮ್ ಏನು, ಅದು ಹೇಗೆ ರಿಯಾಕ್ಷನ್ ಆಗುತ್ತೆ, ಯಾವ ಸ್ಟೆಪ್ಪಲ್ಲಿ ಆಗುತ್ತೆ ಅನ್ನೋದೆಲ್ಲವನ್ನು ಕೂಡ ನಾವು ಕೆಮಿಕಲ್ ಕೈನೆಟಿಕ್ಸಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಇಲ್ಲಿ ಯಾವ ರಿಯಾಕ್ಷನ್ನ ಕನ್ಸಿಡರ್ ಮಾಡ್ತಾರೆ ಅಂದರೆ, ಒಂದು ಮಾಡರೇಟ್ ರೇಟಲ್ಲಿ ಆಗುವಂತಹ ರಿಯಾಕ್ಷನ್ಗಳನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಸೊ ಮಾಡರೇಟ್ ರೇಟ್ ಅಂದರೆ ಒಂದು ಮೀಡಿಯಮ್ ರೇಟ್, ಒಂದು ಆ್ಯಾವ್ರೇಜ್ ರೇಟಲ್ಲಿ ಆಗುವಂತಹ ರಿಯಾಕ್ಷನ್ಸ್ಗಳು. ಅದು ತುಂಬ ಫಾಸ್ಟಾಗಿ ಆಗುವಂಥ ರಿಯಾಕ್ಷನ್ಸ್ಗಳು ಅಥವಾ ತುಂಬ ಸ್ಲೋ ಆಗಿ ಆಗುವಂಥ ರಿಯಾಕ್ಷನ್ಗಳನ್ನು ಇಲ್ಲಿ ಕನ್ಸಿಡರ್ ಮಾಡಲ್ಲ. ಸೊ ಫಾಸ್ಟಾಗಿ ಆಗುವಂಥ ರಿಯಾಕ್ಷನ್ ಅಂದರೆ ಇಟ್ ಇಸ್ ಅ ರಿಯಾಕ್ಷನ್ ಬಿಟ್ವೀನ್ ಸಿಲ್ವರ್ ನೈಟ್ರೇಟ್ ಆ್ಯಂಡ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್. ಅದೇ ಸ್ಲೋ ರಿಯಾಕ್ಷನ್ ಅಂತ ಅಂದರೆ ರಸ್ಟಿಂಗ್ ಆಫ್ ಐರನ್. ಸೊ ಇಂಥ ರಿಯಾಕ್ಷನ್ಗಳನ್ನು ಇಲ್ಲಿ ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್ ಒನ್ ಇಸ್ ರೇಟ್ ಆಫ್ ರಿಯಾಕ್ಷನ್. ಹಾಗಾದರೆ ರೇಟ್ ಆಫ್ ರಿಯಾಕ್ಷನ್ ಅಂದರೆ ಏನು? ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಎನಿ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ಇನ್ ಯೂನಿಟ್ ಟೈಮ್. ಸೊ ರೇಟ್ ಆಫ್ ರಿಯಾಕ್ಷನ್ ಅಂದರೆ ಇಲ್ಲಿ ಏನಾಗ್ತಿದೆ, ಚೇಂಜ್ ಆಗ್ತಿದೆ. ಸೊ ಏನು ಚೇಂಜ್ ಆಗ್ತಿರೋದು? ಕಾನ್ಸಂಟ್ರೇಷನ್. ಯಾವುದರ ಕಾನ್ಸಂಟ್ರೇಷನ್ ಚೇಂಜ್ ಆಗ್ತಿದೆ? ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್. ಯಾವಾಗ? ಎಟ್ ಯೂನಿಟ್ ಟೈಮ್. ಸೊ ಇಲ್ಲೇನಾಗ್ತಿದೆ, ರಿಯಾಕ್ಟೆಂಟ್ ಅಥವಾ ಪ್ರಾಡಕ್ಟ್ನ ಕಾನ್ಸಂಟ್ರೇಷನ್ ಚೇಂಜ್ ಆಗ್ತಿದೆ ಇನ್ ಅ ಯೂನಿಟ್ ಟೈಮ್. ಸೊ ಇದನ್ನು ರೇಟ್ ಆಫ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ಒಂದು ರಿಯಾಕ್ಷನ್ ಆಗ್ತಿದೆ ಅಂತ ಅಂದರೆ ಅಲ್ಲಿ ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ, ಪ್ರಾಡಕ್ಟ್ನ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಸೊ ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ, ರೇಟ್ ಆಫ್ ರಿಯಾಕ್ಷನ್ ಈಕ್ವಲ್ ಟು ಮೈನಸ್ ಡಿ ಆರ್ ಬೈ ಡಿ ಟಿ ಈಕ್ವಲ್ ಟು ಪ್ಲಸ್ ಡಿ ಪಿ ಬೈ ಡಿ ಟಿ. ಸೊ ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟನ್ನು ಕಾನ್ಸಂಟ್ರೇಷನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಲ್ಲಿ ಮೈನಸ್ ಡಿ ಆರ್ ಬೈ ಡಿ ಟಿ ಕೊಟ್ಟಿದ್ದಾರೆ. ಸೊ ಆರ್ ರೆಪ್ರೆಸೆಂಟ್ ರಿಯಾಕ್ಟೆಂಟು, ಪಿ ರೆಪ್ರೆಸೆಂಟ್ ಪ್ರಾಡಕ್ಟ್. ಸೊ ಫಾರ್ ಎಕ್ಸಾಂಪಲ್ ಎ ಪ್ಲಸ್ ಬಿ ಗಿವ್ ರೈಸ್ ಟು ಸಿ ಅನ್ನುವಂಥ ರಿಯಾಕ್ಷನ್ ಇದೆ ಅಂದ್ಕೊಳ್ಳಿ. ಸೊ ಎ ಬಿ ಇದೆಯಲ್ಲ, ಇವೆರಡು ಕೂಡ ರಿಯಾಕ್ಟೆಂಟ್ಗಳು. ರಿಯಾಕ್ಷನ್ ಆಗ್ತಾ ಹೋದ ಹಾಗೆ ಎ ಮತ್ತು ಬಿನ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಕಡಿಮೆ ಆಗೋದನ್ನು ಮೈನಸ್ಸಿಂದ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಆ್ಯಂಡ್ ಸಿ ಅನ್ನುವಂಥದ್ದು ಪ್ರಾಡಕ್ಟು, ರಿಯಾಕ್ಷನ್ ಆಗ್ತಾ ಹೋದ ಹಾಗೆ ಅದರ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಅದರಿಂದ ಅದನ್ನು ಪ್ಲಸ್ಸಿಂದ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಸೊ ಇಷ್ಟೇ ಅದು. ನೆಕ್ಸ್ಟ್ ಒನ್ ಇಸ್ ಯೂನಿಟ್ಸ್ ಆಫ್ ರೇಟ್ ಆಫ್ ರಿಯಾಕ್ಷನ್. ಹಾಗಾದರೆ ರೇಟ್ ಆಫ್ ರಿಯಾಕ್ಷನ್ನ ಯೂನಿಟ್ ಏನು? ಸೊ ಜನರಲ್ ಯೂನಿಟು ಕಾನ್ಸಂಟ್ರೇಷನ್ ಟೈಮ್ ಇನ್ವರ್ಸ್. ಟೈಮ್ ಇನ್ವರ್ಸ್ ಅಂದರೆ 1/ಟೈಮ್ನ ಟೈಮ್ ಇನ್ವರ್ಸಿಂದ ರೆಪ್ರೆಸೆಂಟ್ ಮಾಡ್ತೀವಿ ಅಷ್ಟೇ. ಸೊ ಕಾನ್ಸಂಟ್ರೇಷನ್ಗೆ ಮೋಲಾರ್ ಕಾನ್ಸಂಟ್ರೇಷನ್, ಟೈಮ್ಗೆ ಸೆಕೆಂಡ್. ಸೊ ಹಾಗಾದರೆ ಯೂನಿಟು ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಆಗಿರುತ್ತೆ ಒಂದು ರೇಟ್ ಆಫ್ ರಿಯಾಕ್ಷನ್ದು. ಅದೇ ಒಂದು ಗೇಷಿಯಸ್ ಸಬ್ಸ್ಟಾನ್ಸ್ ಆಗಿದ್ದರೆ ಅದರಲ್ಲಿ ಮೋಲಾರ್ ಕಾನ್ಸಂಟ್ರೇಷನ್ನು ಪಾರ್ಷಿಯಲ್ ಪ್ರೆಷರ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಪಾರ್ಷಿಯಲ್ ಪ್ರೆಷರ್ ಅಂತ ಅಂದರೆ ಒಂದು ಗ್ಯಾಸು ಎಷ್ಟು ಪ್ರೆಷರ್ನ ಎಕ್ಸರ್ಟ್ ಮಾಡುತ್ತಲ್ಲ ಅದನ್ನು ಪಾರ್ಷಿಯಲ್ ಪ್ರೆಷರ್ ಅಂತ ಕರೀತಾರೆ. ಸೊ ಆದ್ದರಿಂದ ಇದರ ಯೂನಿಟು ATM ಪರ್ ಸೆಕೆಂಡ್ ಆಗಿರುತ್ತೆ. ಎಕ್ಸ್ಪ್ರೆಷನ್ ಫಾರ್ ರೇಟ್ ಆಫ್ ರಿಯಾಕ್ಷನ್ ಇನ್ ಟರ್ಮ್ಸ್ ಆಫ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್. ಸೊ ರೇಟ್ ಆಫ್ ರಿಯಾಕ್ಷನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡುವಂಥದ್ದು ಇನ್ ಟರ್ಮ್ಸ್ ಆಫ್ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್. ಸೊ ಮೊದಲನೇದು ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ ಆರ್ ಸೇಮ್. ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ ಅಂದರೆ ಏನು? ಸೊ ಇಲ್ಲಿ ಒಂದು ರಿಯಾಕ್ಷನ್ ನೋಡ್ತಿರ್ಬೋದು, Hg + Cl2 ಗಿವ್ ರೈಸ್ ಟು HgCl2. ಸೊ Hg ಪಕ್ಕದಲ್ಲಿ ಏನೂ ಇಲ್ಲ. ಸೊ ಏನೂ ಇಲ್ಲ ಅಂತಂದರೆ 1 ಇದೆ. ಸೊ Cl2 ಪಕ್ಕದಲ್ಲೂ ಕೂಡ ಲೆಫ್ಟ್ ಸೈಡಲ್ಲಿ ಏನೂ ಇಲ್ಲ. ಸೊ ಏನೂ ಇಲ್ಲ ಅಂದರೆ 1. HgCl2 ಪಕ್ಕದಲ್ಲೂ ಕೂಡ ಏನೂ ಇಲ್ಲ ಅಂದರೆ 1 ಅಂತ. ಸೊ ಈ 1 ಅನ್ನೋ ಒಂದು ಏನಿದೆ, ಸೊ ಇದನ್ನು ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ ಅಂತ ಕರಿತೀವಿ. ಸೊ ಇಲ್ಲಿ ರಿಯಾಕ್ಟೆಂಟ್ ಸೈಡಲ್ಲೂ ಕೂಡ 1 ಇದೆ, ಪ್ರಾಡಕ್ಟ್ ಸೈಡಲ್ಲೂ ಕೂಡ 1 ಇದೆ. ಸೊ ನಿಮಗೆ ಕನ್ಫ್ಯೂಸ್ ಕೂಡ ಆಗ್ಬೋದು. Hg ಆ್ಯಂಡ್ Cl2 ಹತ್ರ ಎರಡೂ ಕೂಡ 1 ಇದೆ. ಸೊ 1 ಆ್ಯಡ್ ಮಾಡಿ 2 ಬರಿಬೇಕಾ? ಇಲ್ಲ. ಸೊ ಇಲ್ಲಿ ನಾವು 1 ಮಾತ್ರ ಕನ್ಸಿಡರ್ ಮಾಡ್ತೀವಿ. ಸೊ 1 ರಿಯಾಕ್ಟೆಂಟ್ ಸೈಡಲ್ಲೂ ಕೂಡ 1 ಇದೆ ಆ್ಯಂಡ್ ಪ್ರಾಡಕ್ಟ್ ಸೈಡಲ್ಲೂ ಕೂಡ 1 ಇದೆ. ಸೊ ಅದರಿಂದ ಇಲ್ಲಿ ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ ಸೇಮ್ ಇದೆ. ಸೊ ಆಗ ರೇಟ್ ಆಫ್ ರಿಯಾಕ್ಷನ್ನ ಹೇಗೆ ಬರಿಬೇಕು? ಸೊ ಇಲ್ಲಿ ನೀವು ನೋಡ್ತಿರ್ಬೋದು ರೇಟ್ ಆಫ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ಗೊತ್ತಿದೆ, ಮೈನಸ್ ಡಿ ಆರ್ ಬೈ ಡಿ ಟಿ ಈಕ್ವಲ್ ಟು ಪ್ಲಸ್ ಡಿ ಪಿ ಬೈ ಟಿ ಡಿ. ಅಂದರೆ ರೇಟ್ ಆಫ್ ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಬರುತ್ತೆ ರಿಯಾಕ್ಷನ್ ಆಗ್ತಾ ಹೋದ ಹಾಗೆ, ಅದೇ ರೀತಿ ಪ್ರಾಡಕ್ಟ್ನ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಪ್ಲಸ್ ಆ್ಯಂಡ್ ಮೈನಸ್ನ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲೇನಾಗ್ತಿದೆ ನೋಡಿ, ಸೊ ದಟ್ ಈಸ್ ಮೈನಸ್ ಡಿ ಕಾನ್ಸಂಟ್ರೇಷನ್ ಆಫ್ Hg ಬೈ ಡಿ ಟಿ ಈಕ್ವಲ್ ಟು ಮೈನಸ್ ಡಿ Cl2 ಕಾನ್ಸಂಟ್ರೇಷನ್ ಆಫ್ Cl2 ಬೈ ಡಿ ಟಿ ಈಕ್ವಲ್ ಟು ಪ್ಲಸ್ ಡಿ ಕಾನ್ಸಂಟ್ರೇಷನ್ ಆಫ್ HgCl2 ಬೈ ಡಿ ಟಿ. ಸೊ
ಸೊ ಇಲ್ಲಿ ಏನಾಗ್ತಿದೆ, ಇಲ್ಲಿ ರಿಯಾಕ್ಟೆಂಟ್ ಸೈಡಲ್ಲಿರುವಂಥದ್ದು Hg ಮತ್ತು Cl2 ಅದನ್ನು ಮೈನಸಿಂದ ರೆಪ್ರೆಸೆಂಟ್ ಮಾಡಿದ್ದಾರೆ. ಪ್ರಾಡಕ್ಟ್ ಸೈಡಲ್ಲಿರೋದು HgCl2 ಇದನ್ನು ಪ್ಲಸ್ಸಿಂದ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇಲ್ಲಿ HgCl2ನ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಿದೆ, Hg ಮತ್ತು Cl2ನ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಿದೆ. ಸೊ ಏನು ಹೇಳ್ಬೋದು ಅಂದರೆ ರೇಟ್ ಆಫ್ ಕನ್ಸಂಪ್ಷನ್ ಆಫ್ ರಿಯಾಕ್ಟೆಂಟ್ ಈಕ್ವಲ್ ಟು ರೇಟ್ ಆಫ್ ಫಾರ್ಮೇಷನ್ ಆಫ್ ಪ್ರಾಡಕ್ಟ್. ಎಷ್ಟು ರಿಯಾಕ್ಟೆಂಟು ಕನ್ಸ್ಯೂಮ್ ಆಗಿದೆ ಅನ್ನೋದ್ರ ಬೇಸಿಸ್ ಮೇಲೆ ಅಷ್ಟು ಪ್ರಾಡಕ್ಟು ಫಾರ್ಮ್ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಗೊತ್ತಾಗ್ತಿದೆಯಲ್ಲ, ಅದು ಯಾವಾಗಲೂ ಕೂಡ ಈಕ್ವಲ್ ಆಗಿರುತ್ತೆ. ಸೊ ಕಂಪ್ಲೀಟಾಗಿ ರಿಯಾಕ್ಟೆಂಟ್ ಕನ್ಸ್ಯೂಮ್ ಆದರೆ ನಮಗೆ ಕಂಪ್ಲೀಟಾಗಿ ಪ್ರಾಡಕ್ಟ್ ಸಿಗುತ್ತೆ. ಅದೇ ಪಾರ್ಷಿಯಲಾಗಿ ರಿಯಾಕ್ಟೆಂಟ್ ಕನ್ಸ್ಯೂಮ್ ಆಗಿದ್ದರೆ ಪಾರ್ಷಿಯಲಾಗಿ ಪ್ರಾಡಕ್ಟ್ ಸಿಗುತ್ತೆ. ಸೊ ಇಷ್ಟು ತನಕ ನಾವು ನೋಡಿದ್ದು ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯೆಂಟು ಸೇಮ್ ಆಗಿದೆ. ಸೊ ಈಗ ನೋಡ್ತಿರೋದು ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯೆಂಟು ಡಿಫರೆಂಟ್ ಆಗಿದ್ರೆ ಏನು ಅಂತ ಒಂದು ಎಕ್ಸಾಂಪಲ್ ನೋಡೋಣ. H2 + I2 ಗಿವ್ ರೈಸ್ ಟು 2Hi. ಸೊ ಇಲ್ಲಿ ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯೆಂಟ್ ಏನಾಗುತ್ತೆ, H2 ಪಕ್ಕದ ಏನೂ ಇಲ್ಲ ಅಂದರೆ 1, ಅದೇ I2 ಪಕ್ಕದಲ್ಲೂ ಕೂಡ 1. ಸೊ ಆದರೆ Hi ಪಕ್ಕದಲ್ಲಿ 2 ಇದೆ. ಸೊ ಇಲ್ಲೇನಾಗುತ್ತೆ, ಹಾಗಾದರೆ ರಿಯಾಕ್ಟೆಂಟಲ್ಲಿ 1 ಇದೆ, ಪ್ರಾಡಕ್ಟ್ ಸೈಡಲ್ಲಿ 2 ಇದೆ. ಸೊ ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯೆಂಟ್ ಡಿಫರೆಂಟ್ ಆಯಿತು. ಸೊ ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ರೇಟ್ ಆಫ್ ರಿಯಾಕ್ಷನ್ ಈಕ್ವಲ್ ಟು -dH2/dt ಈಕ್ವಲ್ ಟು -dI2/dt. ಅಂದರೆ ಬೇರೆ ಬೇರೆ ಆಗಿ ನಾವು ಬರೀಬೇಕು, ಇದನ್ನು ಜೊತೆಯಾಗಿ ಬರೆಯೋವಾಗಿಲ್ಲ. ಈಕ್ವಲ್ಸ್ +1/2 dHi/dt. ಸೊ ಇಲ್ಲಿ ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯೆಂಟನ್ನು ನಾವು ಡಿವೈಡ್ ಮಾಡ್ತೀವಿ. ಸೊ 2 ಇದೆ, ಇದನ್ನು ಡಿವೈಡ್ ಮಾಡಿದ್ದೀವಿ. ಓಕೆ, ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಹಾಗಾದರೆ ಇಂತಹ ರೇಟ್ ಆಫ್ ರಿಯಾಕ್ಷನ್ಗೆ ಯಾವ ಫ್ಯಾಕ್ಟರ್ಸ್ಗಳು ಇನ್ಫ್ಲುಯೆನ್ಸ್ ಮಾಡುತ್ತೆ, ಅಫೆಕ್ಟ್ ಮಾಡುತ್ತೆ ಅಂತ ನೋಡೋದಾದರೆ, ಸೊ ಮೊದಲನೇದು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್. ಇನ್ ಕೇಸ್ ರಿಯಾಕ್ಟೆಂಟ್ ಏನಾದರೂ ಗ್ಯಾಸಸ್ ಆಗಿದ್ದರೆ ಅದರ ಪಾರ್ಷಿಯಲ್ ಪ್ರೆಷರ್. ನೆಕ್ಸ್ಟ್ ಒನ್ ಇಸ್ ನೇಚರ್ ಆಫ್ ರಿಯಾಕ್ಟೆಂಟ್ನ ನೇಚರ್ ಆ್ಯಂಡ್ ಕೆಟಲಿಸ್ಟ್. ಇನ್ ಕೇಸ್ ಯಾವ ಕೆಟಲಿಸ್ಟ್ನ ನಾವು ಯೂಸ್ ಮಾಡ್ತೀವಿ, ಆ್ಯಂಡ್ ಟೆಂಪರೇಚರ್, ಲೈಟ್, ಇವೆಲ್ಲ ಫ್ಯಾಕ್ಟರ್ಸ್ಗಳು ರೇಟ್ ಆಫ್ ರಿಯಾಕ್ಷನ್ನ ಇನ್ಫ್ಲುಯೆನ್ಸ್ ಮಾಡುತ್ತೆ. ನೆಕ್ಸ್ಟ್ ಒನ್ ಇಸ್ ರೇಟ್ ಲಾ ಆರ್ ರೇಟ್ ಈಕ್ವೇಷನ್ ಆರ್ ರೇಟ್ ಎಕ್ಸ್ಪ್ರೆಷನ್. ಸೊ ರೇಟ್ ಲಾ ಅಂತಲೂ ಕರೀತಾರೆ, ರೇಟ್ ಈಕ್ವೇಷನ್ ಅಂತಲೂ ಕೂಡ ಕರೀತಾರೆ, ಆ್ಯಂಡ್ ರೇಟ್ ಎಕ್ಸ್ಪ್ರೆಷನ್ ಅಂತಲೂ ಕೂಡ ಕರೀತಾರೆ. ಹಾಗಾದರೆ ಏನು ರೇಟ್ ಲಾ, ರೇಟ್ ಈಕ್ವೇಷನ್ ಅಥವಾ ರೇಟ್ ಎಕ್ಸ್ಪ್ರೆಷನ್ ಅಂದರೆ? ಸೊ ನೋಡಿ, ದ ರೆಪ್ರೆಸೆಂಟೇಷನ್ ಆಫ್ ರೇಟ್ ಆಫ್ ರಿಯಾಕ್ಷನ್ ಇನ್ ಟರ್ಮ್ಸ್ ಆಫ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಸ್ ಎಟ್ ಅ ಗಿವನ್ ಟೆಂಪರೇಚರ್. ಸೊ ಇಲ್ಲಿ ರೇಟ್ ಆಫ್ ರಿಯಾಕ್ಷನ್ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಹೇಗೆ, ಇನ್ ಟರ್ಮ್ಸ್ ಆಫ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್ ಟರ್ಮ್ಸಲ್ಲಿ ರೇಟ್ ಆಫ್ ರಿಯಾಕ್ಷನ್ನ ಎಕ್ಸ್ಪ್ರೆಸ್ ಮಾಡುವಂಥದ್ದು ಎಟ್ ಅ ಗಿವನ್ ಟೆಂಪರೇಚರ್. ಅದನ್ನು ರೇಟ್ ಲಾ ಆರ್ ರೇಟ್ ಈಕ್ವೇಷನ್ ಆರ್ ರೇಟ್ ಎಕ್ಸ್ಪ್ರೆಷನ್ ಅಂತ ಕರೀತಾರೆ. ಒಂದು ಜನರಲ್ ರಿಯಾಕ್ಷನ್ನ ಕನ್ಸಿಡರ್ ಮಾಡೋಣ, ದಟ್ ಈಸ್ AA + BB ಗಿವ್ ರೈಸ್ ಟು CC + DD. ಸೊ ಇಲ್ಲಿ ಸ್ಮಾಲ್ ಲೆಟರ್ ABCD ಏನಿದೆ, ಇವು ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯೆಂಟ್ ಆಫ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಆಗಿರುತ್ತೆ. ರೇಟ್ ಎಕ್ಸ್ಪ್ರೆಷನ್ನ ಹೇಗೆ ಬರೀತಾರೆ, ರೇಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್ ಆಫ್ A to the power X into concentration of B to the power Y. ಸೊ ರೇಟ್ ಈಕ್ವಲ್ ಟು K into concentration of A to the power X into concentration of B to the power Y. ಸೊ ರೇಟ್ ಹೇಗೆ ಬರ್ತೀವಿ, ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಿದೆ, ಸೊ -dR/dt ಈಕ್ವಲ್ ಟು K into concentration of A to the power X into concentration of B to the power Y. ಸೊ ನೆಕ್ಸ್ಟ್ ಒನ್ ಇಸ್ ರೇಟ್ ಕಾನ್ಸ್ಟೆಂಟ್. ರೇಟ್ ಕಾನ್ಸ್ಟೆಂಟ್ ಅಂದರೆ ಏನು, the rate of the reaction when the molar concentrations of all the reactants in the rate equation are unity. ಸೊ ರೇಟ್ ಕಾನ್ಸ್ಟೆಂಟ್ ಅಂತ ಅಂದರೆ ರೇಟ್ ಈಕ್ವೇಷನಲ್ಲಿ ಇರುವಂಥ ಎಲ್ಲ ರಿಯಾಕ್ಟೆಂಟ್ಗಳ ಮೋಲಾರ್ ಕಾನ್ಸಂಟ್ರೇಷನ್ ಯೂನಿಟಿ ಆದಾಗ ಅಂಥ ರೇಟ್ ಆಫ್ ರಿಯಾಕ್ಷನ್ನ ರೇಟ್ ಕಾನ್ಸ್ಟೆಂಟ್ ಅಂತ ಕರೀತಾರೆ. ಸೊ ಇಂಥ ರೇಟ್ ಕಾನ್ಸ್ಟೆಂಟ್ನ ವ್ಯಾಲ್ಯೂ ಹೈಯರ್ ಆಗಿದ್ದರೆ ಆ ರಿಯಾಕ್ಷನ್ ಫಾಸ್ಟೆಡ್ ಆಗಿರುತ್ತೆ. ಸೊ ಇಂಥ ರೇಟ್ ಕಾನ್ಸ್ಟೆಂಟ್ನ ವ್ಯಾಲ್ಯೂ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಆದರೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಸೊ ನೆಕ್ಸ್ಟ್ ಒನ್ ಇಸ್ ಆರ್ಡರ್ ಆಫ್ ರಿಯಾಕ್ಷನ್. The sum of the powers of the concentration of the reactants in the rate law expression is called the order of that chemical reaction. Order ಅಂದರೆ ಏನು, ಸೊ ಇಲ್ಲಿ ರೇಟ್ ಲಾ ಎಕ್ಸ್ಪ್ರೆಷನ್ ಇರುವಂತಹ ರಿಯಾಕ್ಟೆಂಟ್ಸ್ ಏನಿದೆ ಅದರ ಕಾನ್ಸಂಟ್ರೇಷನ್ನ ಪವರ್ನ ಸಮ್ ಮಾಡಿದಾಗ ಆ್ಯಡ್ ಮಾಡಿದಾಗ ನಿಮಗೆ ಏನು ಬರುತ್ತೆ ಅದನ್ನು ಆರ್ಡರ್ ಅಂತ ಕರಿತೀವಿ. ಸೊ ನೀವು ಇಂತಹ ಆರ್ಡರು ಏನಾಗಿರ್ಬೋದು, 0, 1, 2, 3 ಅಥವಾ ಫ್ರಾಕ್ಷನ್ ಕೂಡ ಆಗಿರ್ಬೋದು. ಎಕ್ಸಾಂಪಲ್ ನೋಡೋದಾದ್ರೆ, ಸೊ ರೇಟ್ ಈಕ್ವಲ್ ಟು K into concentration of A to the power of concentration of B to the power 3/2. ಸೊ ಇಲ್ಲಿ ಆರ್ಡರ್ ಅಂದರೆ ಈಗ ಆಫ್ ನಾವು X ರೆಪ್ರೆಸೆಂಟ್ ಮಾಡೋಣ, 3/2 Y ರೆಪ್ರೆಸೆಂಟ್ ಮಾಡೋಣ. ಸೊ X + Y ಮಾಡಿದ್ರೆ ಸೊ 1/2 + 3/2. ಸೊ ಅದರ ಎರಡನ್ನು ಆ್ಯಡ್ ಮಾಡಿದ್ರೆ 4/2 ಬರುತ್ತೆ, ಡಿವೈಡ್ ಮಾಡಿದ್ರೆ 2 ಬರುತ್ತೆ. ಸೊ ಹಾಗಾಗಿ ಇದರ ಆರ್ಡರ್ ಬಂದು ಸೆಕೆಂಡ್ ಆರ್ಡರ್. ಸೊ ರಿಯಾಕ್ಷನ್ಗಳು ಒಂದು ಸ್ಟೆಪ್ಪಲ್ಲಿ ಆದರೆ ಅದನ್ನು ಎಲಿಮೆಂಟರಿ ರಿಯಾಕ್ಷನ್ ಅಂತ ಕರೀತಾರೆ. ಅದೇ ರಿಯಾಕ್ಷನ್ಗಳು ಸೆವರಲ್ ಸ್ಟೆಪ್ಸಲ್ಲಿ ಆದರೆ, ಅಂದರೆ ಒಂದಕ್ಕಿಂತ ಹೆಚ್ಚು ಸ್ಟೆಪ್ಸ್ಗಳಲ್ಲಿ ಆದರೆ ಅದನ್ನು ಕಾಂಪ್ಲೆಕ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ಇಂಥ ರೇಟ್ ಕಾನ್ಸ್ಟೆಂಟ್ಗಳ ಯೂನಿಟ್ಸ್ ಏನು, ಸೊ ನೋಡಿ, ರಿಯಾಕ್ಷನ್ಸ್, ಆರ್ಡರ್ ಆ್ಯಂಡ್ ಯೂನಿಟ್ಸ್ ಆಫ್ ರೇಟ್ ಕಾನ್ಸ್ಟೆಂಟ್. 0 ಆರ್ಡರ್ ರಿಯಾಕ್ಷನ್ ಆಗಿದ್ದರೆ ಅದರ ಆರ್ಡರ್ 0 ಆಗಿರುತ್ತೆ, ಅದರ ಯೂನಿಟು ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. ಫಸ್ಟ್ ಆರ್ಡರ್ ರಿಯಾಕ್ಷನ್ ಆರ್ಡರ್ 1
ಆ್ಯಂಡ್ ಅದರ ಯೂನಿಟು ಪರ್ ಸೆಕೆಂಡ್. ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅದರ ಆರ್ಡರ್ 2 ಆ್ಯಂಡ್ ಅದರ ಯೂನಿಟ್ ಪರ್ ಮೋಲ್ ಲೀಟರ್ ಪರ್ ಸೆಕೆಂಡ್. ಅದು ಮೋಲ್ ಇನ್ವರ್ಸ್ ಲೀಟರ್ ಸೆಕೆಂಡ್ ಇನ್ವರ್ಸ್ ಅಂತಲೂ ಕೂಡ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಇದು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನಲ್ಲೂ ಕೂಡ ಕೇಳಬಹುದು ಅಥವಾ CET ನೀಟ್ ಕ್ವೆಶನ್ಸಲ್ಲೂ ಕೂಡ ಕೇಳ್ತಾರೆ. ಆ್ಯಂಡ್ ಇಟ್ ಇಸ್ ಕ್ವೈಟ್ ಈಸಿ ಟು ರಿಮೆಂಬರ್ ಅಂತಲೂ ಕೂಡ ಹೇಳ್ಬೋದು. ಸೊ 0 ಆರ್ಡರ್ಗೆ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಆಗುತ್ತೆ, ಸೆಕೆಂಡ್ ಆರ್ಡರ್ಗೆ ಪರ್ ಮೋಲ್ ಲೀಟರ್ ಪರ್ ಸೆಕೆಂಡ್, ಆ್ಯಂಡ್ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಪರ್ ಸೆಕೆಂಡ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಇಸ್ ಮಾಲಿಕ್ಯುಲಾರಿಟಿ ಆಫ್ ಎ ರಿಯಾಕ್ಷನ್. ಮಾಲಿಕ್ಯುಲಾರಿಟಿ ಅಂದರೆ ಏನು? ದ ನಂಬರ್ ಆಫ್ ರಿಯಾಕ್ಟಿಂಗ್ ಸ್ಪೀಷೀಸ್ ಟೇಕಿಂಗ್ ಪಾರ್ಟ್ ಇನ್ an elementary reaction which must collide simultaneously in order to bring about a chemical reaction is called molecularity of a reaction. ಸೊ ಇಲ್ಲೇನಾಗುತ್ತೆ, ಒಂದು ಎಲಿಮೆಂಟರಿ ರಿಯಾಕ್ಷನಲ್ಲಿ ಆಗುವಂತಹ ಎಷ್ಟು ರಿಯಾಕ್ಟಿಂಗ್ ಸ್ಪೀಷೀಸ್ಗಳು ಇನ್ವಾಲ್ವ್ ಆಗಿದೆ ಅಂದರೆ ಕೊಲೈಡ್ ಆಗಬೇಕು, ಕೊಲೈಡ್ ಆಗಿ ಒಂದು ಕೆಮಿಕಲ್ ರಿಯಾಕ್ಷನ್ನ ಫಾರ್ಮ್ ಮಾಡಬೇಕು. ಸೊ ಇಂಥ ನಂಬರ್ ಆಫ್ ರಿಯಾಕ್ಟಿಂಗ್ ಸ್ಪೀಷೀಸನ್ನು ಮಾಲಿಕ್ಯುಲಾರಿಟಿ ಆಫ್ ಎ ರಿಯಾಕ್ಷನ್ ಅಂತ ಕರೀತಾರೆ. ಇದರಲ್ಲಿ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್, ಬೈಮಾಲಿಕ್ಯುಲರ್ ರಿಯಾಕ್ಷನ್, ಟ್ರೈಮಾಲಿಕ್ಯುಲರ್ ರಿಯಾಕ್ಷನ್ ಕೂಡ ಇದೆ. ಸೊ ಯೂನಿಮಾಲಿಕ್ಯುಲರ್ ಅಂದರೆ 1 ಮಾಲಿಕ್ಯೂಲ್ ಇದೆ ಇಲ್ಲಿ, ಹೌದಾ. ಸೊ ಬೈಮಾಲಿಕ್ಯುಲರ್ ಅಂದರೆ 2 ಮಾಲಿಕ್ಯೂಲ್ಸ್, NH4NO2 ಅಂದರೆ ಲೆಫ್ಟ್ ಸೈಡಲ್ಲಿ ಏನಿದೆ 1, ಏನೂ ಇಲ್ಲ ಅಂದರೆ 1 ಅಂತ ಅರ್ಥ. ಸೊ ಇಲ್ಲಿ ನಾವು ಲೆಫ್ಟ್ ಸೈಡನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ದಟ್ ಇಸ್ ರಿಯಾಕ್ಟಿಂಗ್ ಸ್ಪೀಷೀಸ್ ಅಷ್ಟೇ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನೆಕ್ಸ್ಟ್ ಒನ್ ಇಸ್ ಮಾಲಿಕ್ಯುಲಾರಿಟಿ ಆಫ್ ಎ ರಿಯಾಕ್ಷನ್. The number of reacting species taking part in an elementary reaction which must collide simultaneously in order to bring about a chemical reaction is called molecularity of a reaction. ಏನಿದು ಮಾಲಿಕ್ಯುಲಾರಿಟಿ ಅಂದರೆ, ಒಂದು ಎಲಿಮೆಂಟ್ರಿ ರಿಯಾಕ್ಷನ್ ಅಂದರೆ ರಿಯಾಕ್ಷನ್ ಒಂದು ಸ್ಟೆಪ್ಪಲ್ಲಿ ಆದರೆ ಅದನ್ನು ನಾವು ಎಲಿಮೆಂಟ್ರಿ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇಂತಹ ಎಲಿಮೆಂಟ್ರಿ ರಿಯಾಕ್ಷನಲ್ಲಿ ಎಷ್ಟು ರಿಯಾಕ್ಟಿಂಗ್ ಸ್ಪೀಷೀಸ್ಗಳು ಕೊಲೈಡ್ ಆಗಿ ಒಂದು ಕೆಮಿಕಲ್ ರಿಯಾಕ್ಷನ್ನ ಫಾರ್ಮ್ ಮಾಡುತ್ತೋ ಆ ನಂಬರ್ ಆಫ್ ರಿಯಾಕ್ಟಿಂಗ್ ಸ್ಪೀಷೀಸ್ನ ಮಾಲಿಕ್ಯುಲಾರಿಟಿ ಆಫ್ ಎ ರಿಯಾಕ್ಷನ್ ಅಂತ ಕರೀತಾರೆ. ಸೊ ಅದು ಕೊಲೈಡ್ ಆಗಬೇಕು, ಕೊಲೈಡ್ ಆಗಿ ಒಂದು ರಿಯಾಕ್ಷನ್ನ ಫಾರ್ಮ್ ಮಾಡಬೇಕು. ಗೊತ್ತಾಗ್ತಿದೆಯಾ? ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಕೇವಲ ರಿಯಾಕ್ಟಿಂಗ್ ಸ್ಪೀಷೀಸ್ಗಳನ್ನು ಮಾತ್ರ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು. ಸೊ ಅದರಲ್ಲಿ ಯೂನಿಮಾಲಿಕ್ಯುಲರ್ ಅಂದರೆ 1. ಸೊ NH4NO2 ಪಕ್ಕ ಏನಿದೆ, ಏನೂ ಇಲ್ಲ. ಸೊ 1. ಸೊ ಇದು ಯೂನಿಮಾಲಿಕ್ಯುಲರ್ ರಿಯಾಕ್ಷನ್. ಇಲ್ಲಿ ನಾವು ಕೇವಲ ರಿಯಾಕ್ಟೆಂಟ್ಗಳನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಒನ್ಸ್ ಬೈಮಾಲಿಕ್ಯುಲರ್ ನೋಡಿ, ಇಲ್ಲಿ 2H ಇದೆ. ಸೊ 2 ಮಾಲಿಕ್ಯೂಲ್ಸ್ ಇದೆ, ಹೌದಾ. ಸೊ 2 ಮಾಲಿಕ್ಯೂಲ್ಸ್. ನೆಕ್ಸ್ಟ್ ಅದಾದ ನಂತರ ಟ್ರೈಮಾಲಿಕ್ಯುಲರ್ ರಿಯಾಕ್ಷನ್. ಸೊ 2NO + O2. ಸೊ ಇಲ್ಲಿ 2NO, 2 NO ಮಾಲಿಕ್ಯೂಲ್ಸ್ ಇದೆ ಆ್ಯಂಡ್ 1 O2 ಮಾಲಿಕ್ಯೂಲ್ ಇದೆ. ಸೊ 2 + 1 = 3. ಸೊ ಇಟ್ ಈಸ್ ಟ್ರೈಮಾಲಿಕ್ಯುಲರ್ ರಿಯಾಕ್ಷನ್. ಎಷ್ಟು ರಿಯಾಕ್ಟಿಂಗ್ ಸ್ಪೀಷೀಸ್ಗಳು ಇನ್ವಾಲ್ವ್ ಆಗಿದೆ ಅನ್ನೋದನ್ನು ಮಾಲಿಕ್ಯುಲಾರಿಟಿ ಅಂತ ಕರಿತೀವಿ. ಒಂದು ಸ್ಲೋಯೆಸ್ಟ್ ಸ್ಟೆಪ್, ರಿಯಾಕ್ಷನ್ಲಿರುವಂತಹ ಸ್ಲೋಯೆಸ್ಟ್ ಸ್ಟೆಪ್ಪನ್ನು ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಂತ ಕರೀತಾರೆ. ಆ್ಯಂಡ್ ದ ಕಾನ್ಸಂಟ್ರೇಷನ್ ಡಿಪೆಂಡೆನ್ಸ್ ಆಫ್ ರೇಟ್ ಈಸ್ ಕಾಲ್ಡ್ ಡಿಫ್ರೆನ್ಷಿಯಲ್ ರೇಟ್ ಇಕ್ವೇಷನ್. ಅಂದರೆ ಒಂದು ರೇಟು ಕಾನ್ಸಂಟ್ರೇಷನ್ ಮೇಲೆ ಏನು ಡಿಪೆಂಡ್ ಆಗುತ್ತಲ್ಲ ಅದನ್ನು ಡಿಫ್ರೆನ್ಷಿಯಲ್ ರೇಟ್ ಇಕ್ವೇಷನ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಒನ್ ಇಸ್ ಡಿಫ್ರೆನ್ಸಸ್ ಬಿಟ್ವೀನ್ ಆರ್ಡರ್ ಆ್ಯಂಡ್ ಮಾಲಿಕ್ಯುಲಾರಿಟಿ ಆಫ್ ಎ ರಿಯಾಕ್ಷನ್. ಆರ್ಡರ್ ಮತ್ತು ಮಾಲಿಕ್ಯುಲಾರಿಟಿಗೆ ಇರುವಂತಹ ಡಿಫ್ರೆನ್ಸಸ್ ಏನು? ಸೊ ಮೊದಲನೇದಾಗಿ ಆರ್ಡರ್ ಅಂದರೆ ಏನು? ರೇಟ್ ಲಾ ಎಕ್ಸ್ಪ್ರೆಷನ್ಲಿರುವಂಥ ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್ ಟರ್ಮ್ಸ್ ಏನಿದೆ ಅದರ ಪವರ್ಸ್ನ ಆ್ಯಡ್ ಮಾಡಿದಾಗ ಬರುವಂಥದ್ದು ಆರ್ಡರ್ ಆಗಿರುತ್ತೆ. ಮಾಲಿಕ್ಯುಲಾರಿಟಿ ಅಂತ ಅಂದರೆ ಎಷ್ಟು ರಿಯಾಕ್ಟಿಂಗ್ ಸ್ಪೀಷೀಸ್ಗಳು ಕೊಲೈಡ್ ಆಗಿ ಒಂದು ರಿಯಾಕ್ಷನ್ನ ಫಾರ್ಮ್ ಮಾಡುತ್ತೆ. ಸೊ ಅಂದರೆ ಏನು, ರಿಯಾಕ್ಟಿಂಗ್ ಸ್ಪೀಷೀಸ್ಗಳೆಷ್ಟಿದೆ ಅದು ಅದರ ಮಾಲಿಕ್ಯುಲಾರಿಟಿ ಆಗಿರುತ್ತೆ. ಸೊ ಇಂಥ ಆರ್ಡರು ಹೋಲ್ ನಂಬರ್ ಕೂಡ ಆಗಿರ್ಬೋದು, 0 ಕೂಡ ಆಗಿರ್ಬೋದು, ಫ್ರ್ಯಾಕ್ಷನ್ ಕೂಡ ಆಗಿರ್ಬೋದು. ಆದರೆ ನಮ್ಮ ಮಾಲಿಕ್ಯುಲಾರಿಟಿ ಯಾವಾಗಲೂ ಕೂಡ ಹೋಲ್ ನಂಬರ್ ಆಗಿರುತ್ತೆ, ಅದು ಫ್ರ್ಯಾಕ್ಷನ್ ಆಗಿರೋದಿಲ್ಲ. ಸೊ ಇಂಥ ಆರ್ಡರ್ ಅನ್ನುವಂಥದ್ದು ಎಕ್ಸ್ಪೆರಿಮೆಂಟಲ್ ಕ್ವಾಂಟಿಟಿ, ಅದೇ ಮಾಲಿಕ್ಯುಲಾರಿಟಿ ಅನ್ನುವಂಥದ್ದು ಥಿಯರಿಟಿಕಲ್ ಕ್ವಾಂಟಿಟಿ. ಈ ಆರ್ಡರು ಎಲಿಮೆಂಟ್ರಿ ರಿಯಾಕ್ಷನ್ಗೂ ಅಪ್ಲಿಕೇಬಲ್ ಆಗುತ್ತೆ, ಕಾಂಪ್ಲೆಕ್ಸ್ ರಿಯಾಕ್ಷನ್ಗೂ ಅಪ್ಲಿಕೇಬಲ್ ಆಗುತ್ತೆ. ಆದರೆ ಮಾಲಿಕ್ಯುಲಾರಿಟಿ ಕೇವಲ ಎಲಿಮೆಂಟ್ರಿ ರಿಯಾಕ್ಷನ್ಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಸೊ ಇದಿಷ್ಟು ಕೂಡ ಡಿಫ್ರೆನ್ಸಸ್ ಬಿಟ್ವೀನ್ ಆರ್ಡರ್ ಆ್ಯಂಡ್ ಮಾಲಿಕ್ಯುಲಾರಿಟಿ ಆಫ್ ಎ ರಿಯಾಕ್ಷನ್. ನೆಕ್ಸ್ಟ್ ಒನ್ ಇಸ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ಸ್. ಅದರಲ್ಲಿ ಮೊದಲನೇದು 0 ಆರ್ಡರ್ ರಿಯಾಕ್ಷನ್. ಏನಿದು 0 ಆರ್ಡರ್ ರಿಯಾಕ್ಷನ್ ಅಂದರೆ ಇಟ್ ಮೀನ್ಸ್ ದಟ್ ದ ರೇಟ್ ಆಫ್ ರಿಯಾಕ್ಷನ್ ಈಸ್ ಪ್ರಪೋರ್ಷನಲ್ ಟು 0 ಪವರ್ ಆಫ್ ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್. ಇಲ್ಲಿ ರೇಟ್ ಆಫ್ ರಿಯಾಕ್ಷನ್ನು
0 ಪವರ್ ಆಫ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಗೆ ಪ್ರಪೋರ್ಷನಲ್ ಆಗಿದೆ. ಸೊ ಇಲ್ಲಿ ನಾವು ಒಂದು ರಿಯಾಕ್ಷನ್ನ ಕನ್ಸಿಡರ್ ಮಾಡೋಣ. ದಟ್ ಇಸ್ ಆರ್ ಗಿವ್ ರೈಸ್ ಟು ಪಿ, ರಿಯಾಕ್ಟೆಂಟ್ ಗಿವ್ ರೈಸ್ ಟು ಪ್ರಾಡಕ್ಟ್. ಸೊ ಆಗ ರೇಟಾ ಏನಾಗಿರುತ್ತೆ, ಮೈನಸ್ ಡಿ ಆರ್ ಬೈ ಡಿ ಟಿ ಈಕ್ವಲ್ ಟು ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಆರ್ ಟು ದ ಪವರ್ 0. ಸೊ ಮೈನಸ್ ಯಾಕೆ, ರಿಯಾಕ್ಷನ್ ಆಗ್ತಾ ಹೋದ ಹಾಗೆ ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಆರ್ ಟು ದ ಪವರ್ 0 ಇದೆ. ಸೊ ಯಾವುದೇ ಆಗಿರಲಿ, ಯಾವುದೇ ಟರ್ಮ್ ಆಗಿರಲಿ ಅದ್ರ ಪವರ್ 0 ಮಾಡಿದಾಗ ಅದು ಈಕ್ವಲ್ ಟು 1 ಆಗಿರುತ್ತೆ. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ರೇಟ್ ಈಕ್ವಲ್ ಟು ಮೈನಸ್ ಡಿ ಆರ್ ಬೈ ಡಿ ಟಿ ಈಕ್ವಲ್ ಟು ಕೆ ಇಂಟು 1. ಸೊ ಇಲ್ಲಿ ನಾವು ಟರ್ಮ್ಸನ್ನು ಅರೇಂಜ್ ಮಾಡಿದಾಗ ನಮಗೆ ಡಿ ಆರ್ ಈಕ್ವಲ್ ಟು ಮೈನಸ್ ಕೆ ಡಿ ಟಿ ಬರುತ್ತೆ. ಸೊ ಇದನ್ನು ಇಂಟಿಗ್ರೇಷನ್ ಮಾಡೋಣ ಎರಡೂ ಕಡೆನೂ. ಸೊ ಆಗ ಕಾನ್ಸಂಟ್ರೇಷನ್ ಆಫ್ ಆರ್ ಈಕ್ವಲ್ ಟು ಮೈನಸ್ ಕೆ ಟಿ ಪ್ಲಸ್ ಐ ಅನ್ನುವಂಥದ್ದು ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಸೊ ಅಟ್ ಟಿ ಈಕ್ವಲ್ ಟು 0, ಟಿ ಜಾಗದಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡೋದು. ಆ್ಯಂಡ್ ಆರ್ ಈಕ್ವಲ್ ಟು ಆರ್ ನಾಟ್. ಸೊ ಆರ್ ನಾಟ್ ಅನ್ನುವಂಥದ್ದೇನು, ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಓಕೆ, ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಈಕ್ವೇಷನ್ 1ನಲ್ಲಿ. ಸೊ ಆಗೇನಾಗುತ್ತೆ, ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಈಕ್ವಲ್ ಟು ಮೈನಸ್ ಕೆ ಇಂಟು 0, ಟಿ ಈಕ್ವಲ್ ಟು 0 ಇದೆ, ಪ್ಲಸ್ ಐ. ಸೊ ಯಾವುದೇ ಆಗಿರ್ಬೋದು ಆ ಟರ್ಮ್ಸನ್ನು 0 ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ಅದು 0 ಆಗುತ್ತೆ. ಸೊ ಆರ್ ನಾಟ್, ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಈಕ್ವಲ್ ಟು ಐ ಆಗುತ್ತೆ. ಸೊ ಇಂತಹ ಐ ವ್ಯಾಲ್ಯೂನ ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕಾನ್ಸಂಟ್ರೇಷನ್ ಆಫ್ ಆರ್ ಈಕ್ವಲ್ ಟು ಮೈನಸ್ ಕೆ ಟಿ ಪ್ಲಸ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್. ಸೊ ಇದನ್ನು ರೀಅರೇಂಜ್ ಮಾಡಿದ್ರೆ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಮೈನಸ್ ಆರ್. ಸೊ ಇದನ್ನು ರೀಅರೇಂಜ್ ಮಾಡಿದಾಗ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಮೈನಸ್ ಕಾನ್ಸಂಟ್ರೇಷನ್ ಆಫ್ ಆರ್ ಈಕ್ವಲ್ ಟು ಕೆ ಟಿ. ಸೊ ಕೆ ಒಂದು ಕಡೆ ಇಟ್ಕೊಳ್ಳೋಣ. ಸೊ ಕೆ ಇಟ್ಕೊಂಡು, ಸೊ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಮೈನಸ್ ಆರ್ ಡಿವೈಡೆಡ್ ಬೈ ಟಿ, ಟಿ ಕೆಳಗಡೆ ಬರುತ್ತೆ. ಸೊ ಇದು 0 ಆರ್ಡರ್ ರಿಯಾಕ್ಷನ್ನ ಎಕ್ಸ್ಪ್ರೆಷನ್. ಸೊ ನೆಕ್ಸ್ಟ್ ಒನ್ ಇಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಇಲ್ಲೇನಾಗುತ್ತೆ, ದ ರೇಟ್ ಆಫ್ ರಿಯಾಕ್ಷನ್ ಇಸ್ ಪ್ರಪೋರ್ಷನಲ್ ಟು ದ ಫಸ್ಟ್ ಪವರ್ ಆಫ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಆರ್. ಸೊ ಇಲ್ಲಿ ಫಸ್ಟ್ ಪವರ್ ಏನಿದೆ ಅದಕ್ಕೆ ಪ್ರಪೋರ್ಷನಲ್ ಆಗಿರುತ್ತೆ. ಇಲ್ಲೂ ಕೂಡ ಒಂದು ರಿಯಾಕ್ಷನ್ನ ಕನ್ಸಿಡರ್ ಮಾಡಿದ್ರೆ ಆರ್ ಗಿವ್ ರೈಸ್ ಟು ಪಿ. ಸೊ ಇಲ್ಲೇನಾಗುತ್ತೆ, ರೇಟ್ ಈಕ್ವಲ್ ಟು ಮೈನಸ್ ಡಿ ಆರ್ ಬೈ ಡಿ ಟಿ ಈಕ್ವಲ್ ಟು ಕೆ ಇಂಟು ಆರ್. ಏನೂ ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. ಓಕೆ, ಸೊ ಇಲ್ಲಿ ನಾವು ಅರೇಂಜ್ ಮಾಡ್ಕೊಳ್ಳೋಣ. ಡಿ ಆರ್ ಡಿವೈಡೆಡ್ ಬೈ ಆರ್ ಈಕ್ವಲ್ ಟು ಮೈನಸ್ ಕೆ ಡಿ ಟಿ. ಎರಡೂ ಕಡೆ ಇಂಟಿಗ್ರೇಷನ್ ಮಾಡಿದ್ರೆ ನಮಗೆ ಲ್ಯಾನ್ ಆರ್ ಈಕ್ವಲ್ ಟು ಮೈನಸ್ ಕೆ ಟಿ ಪ್ಲಸ್ ಐ. ಸೊ ಐ ಅನ್ನುವಂಥದ್ದು ಇಂಟಿಗ್ರೇಷನ್ ಕಾನ್ಸ್ಟೆಂಟು. ಎಟ್ ಟಿ ಈಕ್ವಲ್ ಟು 0 ಆ್ಯಂಡ್ ಆರ್ ಈಕ್ವಲ್ ಟು ಆರ್ ನಾಟ್ ಆದರೆ ಆವಾಗ ಏನಾಗುತ್ತೆ, ಇದನ್ನು ನಾವು ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಲ್ಯಾನ್ ಆರ್ ನಾಟ್ ಈಕ್ವಲ್ ಟು ಮೈನಸ್ ಕೆ ಇಂಟು 0 ಪ್ಲಸ್ ಐ. ಸೊ ಇಲ್ಲಿ 0 ಆಯಿತು. ಸೊ ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಈಕ್ವಲ್ ಟು ಐ. ಸೊ ಈ ವ್ಯಾಲ್ಯೂನ ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಲ್ಯಾನ್ ಆರ್ ಈಕ್ವಲ್ ಟು ಮೈನಸ್ ಕೆ ಟಿ ಪ್ಲಸ್ ಲ್ಯಾನ್ ಆರ್ ನಾಟು. ಸೊ ಇದನ್ನು ಈಕ್ವೇಷನ್ ರೀಅರೇಂಜ್ ಮಾಡಿದಾಗ ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಮೈನಸ್ ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ಈಕ್ವಲ್ ಟು ಕೆ ಟಿ. ಸೊ ಕೆ ಈಕ್ವಲ್ ಟು ಮೈನಸ್ 1 ಬೈ ಟಿ. ಸೊ ಅರೇಂಜ್ ಮಾಡಿ ಲ್ಯಾನ್ ಆರ್ ನಾಟ್ ಬೈ ಆರ್ ಆಗುತ್ತೆ. ಸೊ ಕೆನ ನಾವು ಇಲ್ಲಿ ಇಟ್ಕೊಳ್ಳೋಣ, ಟಿನ ಇಲ್ಲಿ ಶಿಫ್ಟ್ ಮಾಡೋಣ. ಸೊ ಆಗ ನಮಗೆ ಈ ಈಕ್ವೇಷನ್ ಬರುತ್ತೆ. ಸೊ ಯಾವಾಗ ಇದಕ್ಕೆ ಲಾಗಿಗೆ ಕನ್ವರ್ಟ್ ಮಾಡ್ತೀವಿ, ಸೊ ಆಗ ನಮಗೆ ಕೆ ಈಕ್ವಲ್ ಟು 2.303 ಡಿವೈಡೆಡ್ ಬೈ ಟಿ ಲಾಗ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಬೈ ಆರ್. ಸೊ ಇದು ಫಸ್ಟ್ ಆರ್ಡರ್ ರಿಯಾಕ್ಷನ್ನ ಎಕ್ಸ್ಪ್ರೆಷನ್. ಏನು ಹಾಫ್ ಲೈಫ್ ಆಫ್ ಎ ರಿಯಾಕ್ಷನ್, ಇದು ಕೂಡ ತುಂಬ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ಇಟ್ ಈಸ್ ದ ಟೈಮ್ ಇನ್ ವಿಚ್ the concentration of reactant is reduced to 1 of its initial concentration. ಅಂದರೆ ನಮ್ಮ ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್ ಏನಿದೆ, ಸೊ ಅದು ತನ್ನ ಇನಿಷಿಯಲ್ ಕಾನ್ಸಂಟ್ರೇಷನ್ನ ಹಾಫ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅದನ್ನು ಹಾಫ್ ಲೈಫ್ ಆಫ್ ಎ ರಿಯಾಕ್ಷನ್ ಅಂತ ಕರೀತಾರೆ. ಸೊ ಇದನ್ನು ಟಿ ಆಫಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಸ್ಮಾಲ್ ಲೆಟರ್ ಟಿ ಆಫ್ ಸಬ್ಸ್ಕ್ರಿಪ್ಟಲ್ಲಿ ಬರೆಯುವಂಥದ್ದು. ಅದೇ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಹಾಫ್ ಲೈಫ್ ಆಫ್ ಎ ರಿಯಾಕ್ಷನ್ ಏನಿರುತ್ತೆ, ಸೊ ನೀವು ನೋಡಿರ್ಬೋದು, ಆಗಲೇ ಎಕ್ಸ್ಪ್ರೆಷನ್ ನೋಡಿದ್ರಿ. ಫಸ್ಟ್ ಆರ್ಡರ್ ರಿಯಾಕ್ಷನ್ನ ರೇಟ್ ಕಾನ್ಸ್ಟೆಂಟ್ ಹೇಗಿದೆ, ಕೆ ಈಕ್ವಲ್ ಟು 2.303 ಡಿವೈಡೆಡ್ ಬೈ ಟಿ ಲಾಗ್ ಆರ್ ನಾಟ್ ಬೈ ಆರ್. ಹೌದಾ? ಸೊ ಇಲ್ಲಿ ಟಿ ಈಕ್ವಲ್ ಟು ಟಿ ಆಫ್ ಕಾನ್ಸಂಟ್ರೇಷನ್ ಆಫ್ ಆರ್ ಈಕ್ವಲ್ ಟು ಆರ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಬೈ 2. ಅದರ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಫೈನಲ್ ಆಗಿ ಯಾವ ಎಕ್ಸ್ಪ್ರೆಷನ್ ಬರುತ್ತೆ ನೋಡಿ. ಸೊ ಕೆ ಈಕ್ವಲ್ ಟು 2.303 ಡಿವೈಡೆಡ್ ಬೈ ಟಿ ಆಫ್ ಲಾಗ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಡಿವೈಡೆಡ್ ಬೈ ಆರ್ ನಾಟ್ ಬೈ 2. ಸೊ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಕ್ಯಾನ್ಸಲ್ ಆಗಿ ಲಾಗ್ 2 ಆಯಿತು. ಅದರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ 0.693 ಬರುತ್ತೆ. ಸೊ ನಮಗೆ ಬೇಕಾಗಿರೋದು ಟಿ ಆಫು. ಸೊ ಡಿ ಆಫ್ನ ಒಂದು ಸೈಡ್ ಇಟ್ಕೊಳ್ಳೋಣ. ಸೊ ನೋಡಿದ್ರು ರೀಅರೇಂಜ್ ಮಾಡಿದರೆ 0.693 ಬೈ ಕೆ. ಸೊ ಇದರ ಪ್ರಾಬ್ಲಮ್ಸ್ಗಳನ್ನು ಕೂಡ ಕೇಳ್ತಾರೆ. ಸೊ ಅದರಿಂದ ಈ ಎಕ್ಸ್ಪ್ರೆಷನ್ ನೀವು ಕಲಿಬೇಕು. ಝೀರೋ ಆರ್ಡರ್ ರಿಯಾಕ್ಷನ್ ಏನಾಗುತ್ತೆ, ಅದರ ಎಕ್ಸ್ಪ್ರೆಷನ್ ಕೆ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಮೈನಸ್ ಕಾನ್ಸಂಟ್ರೇಷನ್ ಆಫ್ ಆರ್ ಡಿವೈಡೆಡ್ ಬೈ ಟಿ. ಸೊ ಇಲ್ಲಿ ಟಿ ಜಾಗದಲ್ಲಿ ಟಿ ಆಫು, ಕಾನ್ಸಂಟ್ರೇಷನ್ ಆಫ್ ಆರ್ ಜಾಗದಲ್ಲಿ ಹಾಫ್ ಇಂಟು ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಕೆ ಈಕ್ವಲ್ ಟು
ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಮೈನಸ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಡಿವೈಡೆಡ್ ಬೈ ಟಿ ಆಫ್. ಸೊ ಇಲ್ಲಿ 2 ಏನಿದೆ ಇದು ಎರಡೂ ಕಡೆ ಮಲ್ಟಿಪ್ಲೈ ಆಗುತ್ತೆ. ಸೊ ಆಗ 2 ಇಂಟು ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಮೈನಸ್ ಆರ್ ನಾಟ್ ಡಿವೈಡೆಡ್ ಬೈ 2 ಆಫ್. ಸೊ 2 ಮೈನಸ್ 1 ಆರ್ ನಾಟ್ ಸೇಮ್ ಇದೆ, ಮೈನಸ್ ಮಾಡಿದಾಗ ನಮಗೆ ಆರ್ ನಾಟ್ ಬರುತ್ತೆ. ಆ್ಯಂಡ್ 2 ಟಿ ಆಫ್. ಸೊ ನಮಗೆ ಬೇಕಾಗಿರೋದು ಟಿ ಆಫ್. ಸೊ ಟಿ ಆಫ್ನ ಇಲ್ಲೇ ಇಟ್ಕೊಳ್ಳೋಣ, 2ನ ಕೆ ಜೊತೆ ಮಲ್ಟಿಪ್ಲೈ ಮಾಡೋಣ. ಸೊ ಏನಾಗುತ್ತೆ, ಟಿ ಆಫ್ ಇಲ್ಲಿರುತ್ತೆ. ಸೊ ಟಿ ಆಫ್ನ ನಾವು ರಿಅರೇಂಜ್ ಮಾಡಿದಾಗ ಟಿ ಆಫ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಡಿವೈಡೆಡ್ ಬೈ 2k. ಸೊ ಇದು ಫೈನಲ್ ಎಕ್ಸ್ಪ್ರೆಷನ್. ಸೊ ಇದ್ರ ಮೇಲೂ ಕೂಡ ನಮಗೆ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾರೆ. ಸೊ ಇದನ್ನು ನೀವು ಕಲಿತಿರಬೇಕಾಗುತ್ತೆ. ಝೀರೋ ಆರ್ಡರ್ ರಿಯಾಕ್ಷನಲ್ಲಿ ನೋಡೋದಾದರೆ ಹಾಫ್ ಲೈಫ್ ಆಫ್ ಎ ರಿಯಾಕ್ಷನ್ನು ರಿಯಾಕ್ಟೆಂಟ್ನ ಇನಿಷಿಯಲ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಫಸ್ಟ್ ಆರ್ಡರ್ ರಿಯಾಕ್ಷನಲ್ಲಿ ಹಾಫ್ ಲೈಫ್ ಆಫ್ ಎ ರಿಯಾಕ್ಷನ್ನು ಇನಿಷಿಯಲ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಸೊ ನೆಕ್ಸ್ಟ್ ನೋಡಿ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೂಡೋ ಅಂತ ಅಂದರೆ ಫಾಲ್ಸ್ ಅಂತ ಅರ್ಥ. ಓಕೆ, ಸೊ ಎ ರಿಯಾಕ್ಷನ್ ವಿಚ್ ಅಪಿಯರ್ಸ್ ಟು ಬಿ ಹೈಯರ್ ಆರ್ಡರ್ but made to follow first order reaction by taking the other reactants except one in a large excess is called pseudo first order or pseudo unimolecular reaction. ಅಂದರೆ ಇಲ್ಲಿ ರಿಯಾಕ್ಷನ್ ನಮಗೆ ಹೈಯರ್ ಆರ್ಡರ್ ಥರ ಅಪಿಯರ್ ಆಗುತ್ತೆ, ಆದರೆ ಅದು ಫಸ್ಟ್ ಆರ್ಡರ್ ರಿಯಾಕ್ಷನ್ನ ಫಾಲೋ ಮಾಡುತ್ತೆ. ಹೇಗೆ ರಿಯಾಕ್ಟೆಂಟ್ಸ್ಗಳಲ್ಲಿ ಯಾವುದಾದ್ರು ಒಂದು ರಿಯಾಕ್ಟೆಂಟು ತುಂಬಾ ಜಾಸ್ತಿ ಇರುತ್ತೆ. ಸೊ ಇಂತಹ ರಿಯಾಕ್ಷನ್ಗಳನ್ನು ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಥವಾ ಸೂಡೋ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನೋಡೋದಾದರೆ ಇನ್ವರ್ಷನ್ ಆಫ್ ಕೇನ್ ಶುಗರ್. ಸೊ ಇಲ್ಲಿ ಏನಾಗ್ತದೆ, ಕೇನ್ ಶುಗರ್ ತೊಗೊಂಡಿದ್ದಾರೆ, ದಟ್ ಈಸ್ ಸುಕ್ರೋಸ್ C12H22O11 ಪ್ಲಸ್ H2 ರಿಯಾಕ್ಟ್ಸ್ ವಿತ್ ವಾಟರ್. ಸೊ ಆಗ ನಮಗೆ ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್ ಸಿಗುತ್ತೆ. ಸೊ ಇದರ ರೇಟ್ನ ಹೇಗೆ ರಿಪ್ರೆಸೆಂಟ್ ಮಾಡ್ತೀವಿ ಅಂತ ಅಂದರೆ K ಇಂಟು ಕಾನ್ಸಂಟ್ರೇಷನ್ ಆಫ್ C12H22O11. ಸೊ ಈ ರೀತಿ ರೆಪ್ರೆಸೆಂಟ್ ಮಾಡ್ತಾರೆ. ಇದು ಒಂದು ಸೂಡೋ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಆರ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ಎ ರೇಟ್ ಆಫ್ ಎ ರಿಯಾಕ್ಷನ್. ಹೇಗೆ ಒಂದು ರೇಟ್ ಆಫ್ ರಿಯಾಕ್ಷನ್ನು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿದೆ ಅನ್ನುವಂಥದ್ದು. ಸೊ ಮೊದಲನೇದಾಗಿ ಮೆನಿ ಕೆಮಿಕಲ್ ರಿಯಾಕ್ಷನ್ಸ್ ಆರ್ ಆಕ್ಸಲರೇಟೆಡ್ ಬೈ ಇನ್ಕ್ರೀಸ್ ಇನ್ ಟೆಂಪರೇಚರ್. ಸೊ ತುಂಬ ರಿಯಾಕ್ಷನ್ಗಳನ್ನು ನಾವು ಟೆಂಪ್ರೇಚರ್ ಜಾಸ್ತಿ ಮಾಡೋದ್ರಿಂದ ಆ ರಿಯಾಕ್ಷನ್ನ ಸ್ಪೀಡಪ್ ಮಾಡಬಹುದು. ಫಾರ್ ಎ ಕೆಮಿಕಲ್ ರಿಯಾಕ್ಷನ್ ವಿತ್ ರೈಸ್ ಇನ್ ಟೆಂಪ್ರೇಚರ್ ಬೈ 10 ಡಿಗ್ರಿ ದ ರೇಟ್ ಕಾನ್ಸ್ಟೆಂಟ್ ಈಸ್ ನಿಯರ್ಲಿ ಡಬಲ್ಡ್. ಸೊ ಒಂದು ಕೆಮಿಕಲ್ ರಿಯಾಕ್ಷನ್ನ ಟೆಂಪರೇಚರ್ನ ಒಂದು 10 ಡಿಗ್ರಿ ಅಷ್ಟಾದರೂ ನಾವು ಏನಾದರೂ ರೈಸ್ ಮಾಡಿದರೆ ಅದರ ಟೆಂಪ್ರೇಚರ್ನ, ಅದರ ರೇಟ್ ಕಾನ್ಸ್ಟೆಂಟು ನಿಯರ್ಲಿ ಡಬಲ್ ಆಗುತ್ತೆ. ಸೊ ಇಂತಹ ಟೆಂಪ್ರೇಚರ್ ಡಿಪೆಂಡೆನ್ಸನ್ನು ಒಂದು RNS ಈಕ್ವೇಷನಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಆ ಈಕ್ವೇಷನ್ ಹೀಗಿದೆ, K ಈಕ್ವಲ್ ಟು A ಇಂಟು e⁻⁻⁴ ಸೊ ಹಾಗಾದರೆ ಏನೇನು ರೆಪ್ರೆಸೆಂಟ್ ಮಾಡುತ್ತೆ? ಎ ಅಂದರೆ ಏನು? ದಟ್ ಈಸ್ RNS ಫ್ಯಾಕ್ಟರ್ ಅಥವಾ ಫ್ರೀಕ್ವೆನ್ಸಿ ಫ್ಯಾಕ್ಟರ್ ಅಂತಲೂ ಕೂಡ ಕರೀತಾರೆ. ಸೊ ಆರ್ ಅಂತ ಅಂದರೆ ಗ್ಯಾಸ್ ಕಾನ್ಸ್ಟೆಂಟು, EA ಆಕ್ಟಿವೇಶನ್ ಎನರ್ಜಿ, T ಈಸ್ ಟೆಂಪರೇಚರ್. ಸೊ ಈ ಎಕ್ಸ್ಪ್ರೆಷನ್ನ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಆ ಎಕ್ಸ್ಪ್ರೆಷನ್ ಬರೆದು ಅದರ ಟರ್ಮ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾರೆ. ಎಫೆಕ್ಟ್ ಆಫ್ ಕೆಟಲಿಸ್ಟು. ಸೊ ಒಂದು ರಿಯಾಕ್ಷನಲ್ಲಿ ಕೆಟಲಿಸ್ಟು ಹೇಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ ಅನ್ನುವಂಥದ್ದು. ಸೊ ಕೆಟಲಿಸ್ಟ್ ಅಂದರೆ ಏನು? ಇಟ್ ಇಸ್ ಅ ಸಬ್ಸ್ಟಾನ್ಸ್ ವಿಚ್ ಇನ್ಕ್ರೀಸಸ್ ದ ರೇಟ್ ಆಫ್ ರಿಯಾಕ್ಷನ್ ವಿತೌಟ್ ಇಟ್ ಸೆಲ್ಫ್ ಅಂಡರ್ ಗೋಯಿಂಗ್ ಎನಿ ಚೇಂಜ್. ಕೆಟಲಿಸ್ಟ್ ಅನ್ನುವಂಥದ್ದು ಒಂದು ಸಬ್ಸ್ಟಾನ್ಸು, ಅದೇನು ಮಾಡುತ್ತೆ, ರೇಟ್ ಆಫ್ ರಿಯಾಕ್ಷನ್ನ ಇನ್ಕ್ರೀಸ್ ಮಾಡುತ್ತೆ, ಆದರೆ ಅದು ಯಾವುದೇ ರೀತಿ ಚೇಂಜ್ ಆಗಲ್ಲ. ಸೊ ಅದನ್ನು ಕೆಟಲಿಸ್ಟ್ ಅಂತ ಕರೀತಾರೆ. ಸೊ ಇಲ್ಲಿ ಒಂದು ಗ್ರಾಫ್ನ ನೀವು ನೋಡ್ಬೋದು, ದಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ರಿಯಾಕ್ಷನ್ ಕೋಆರ್ಡಿನೇಟ್. ಸೊ ಇಲ್ಲಿ ರಿಯಾಕ್ಟೆಂಟ್ ಇದೆ ವಿಚ್ ಗಿವ್ ರೈಸ್ ಟು ಪ್ರಾಡಕ್ಟ್. ಓಕೆ, ಸೊ ಇಲ್ಲಿ ಇರುವಂಥದ್ದು ಕರ್ವ್ ಏನಿದೆ ಇದು ರಿಯಾಕ್ಷನ್ ಪಾತ್ ವಿತ್ ಕೆಟಲಿಸ್ಟ್, ಅಂದರೆ ಕೆಟಲಿಸ್ಟ್ ಇರುವಾಗ ಆಗುವಂಥ ರಿಯಾಕ್ಷನ್ನು, ಇದು ಕೆಟಲಿಸ್ಟ್ ಇರದೇ ಆಗುವಂಥ ರಿಯಾಕ್ಷನ್. ಓಕೆ, ಎರಡರಲ್ಲೂ ಕೂಡ ಪ್ರಾಡಕ್ಟ್ ಸಿಗ್ತದೆ. ಬಟ್ ಇಲ್ಲಿ ನೋಡಿ ಎನರ್ಜಿ ಆ್ಯಕ್ಟಿವೇಶನ್ ಏನಿದೆ, ಸೊ ಇದು ಕೆಟಲಿಸ್ಟ್ ಇಲ್ಲ ಅಂದರೆ ಜಾಸ್ತಿ ಇದೆ, ಅದೇ ಇದು ಕೆಟಲಿಸ್ಟ್ ಇರೋ ಕಡೆ ಆ್ಯಕ್ಟಿವೇಶನ್ ಎನರ್ಜಿ ಕಮ್ಮಿ ಇರುತ್ತೆ. ಓಕೆ, ಸೊ ಇಲ್ಲಿ ಅಂದರೆ ಬೇಗ ಆಗುವಂಥದ್ದು ಕೆಟಲಿಸ್ಟನ್ನು ನಾವು ಯೂಸ್ ಮಾಡಿದ್ರೆ ಆಗ ರಿಯಾಕ್ಷನ್ ತುಂಬ ಬೇಗ ಆಗುತ್ತೆ. ಥಿಯರಿ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಸೊ ಇಲ್ಲಿ ನೋಡಿ, ದ ನಂಬರ್ ಆಫ್ ಕೊಲಿಷನ್ಸ್ ಪರ್ ಸೆಕೆಂಡ್ ಪರ್ ಯೂನಿಟ್ ವ್ಯಾಲ್ಯೂಮ್ ಆಫ್ ದ ರಿಯಾಕ್ಷನ್ ಮಿಕ್ಸ್ಚರ್ ಈಸ್ ನೋನ್ ಆಸ್ ಕೊಲಿಷನ್ ಫ್ರೀಕ್ವೆನ್ಸಿ. ಕೊಲಿಷನ್ ಫ್ರೀಕ್ವೆನ್ಸಿ ಅಂದರೆ ಏನು? ಒಂದು ರಿಯಾಕ್ಷನ್ ಮಿಕ್ಸ್ಚರ್ನ ಯೂನಿಟ್ ವ್ಯಾಲ್ಯೂಮಲ್ಲಿ ಪರ್ ಸೆಕೆಂಡ್ಗೆ ಎಷ್ಟು ಕೊಲಿಷನ್ಸ್ ಆಗುತ್ತೆ ಅನ್ನುವಂಥದ್ದನ್ನ ಕೊಲಿಷನ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಇದನ್ನು ಝಡ್ನಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಇಲ್ಲಿ ರೇಟು ಈಕ್ವಲ್ ಟು ZAB e⁻⁻⁴ ಸೊ ZAB ಅಂದರೆ ಏನು? ದಟ್ ಇಸ್ ಕೊಲಿಷನ್ ಫ್ರೀಕ್ವೆನ್ಸಿ ಆಫ್ ರಿಯಾಕ್ಟೆಂಟ್ ಆ್ಯಂಡ್ ರಿಯಾಕ್ಟೆಂಟ್ಸ್ A ಆ್ಯಂಡ್ B. e⁻⁻⁴ ಅಂದರೆ ದ ಫ್ರ್ಯಾಕ್ಷನ್ ಆಫ್ ಮಾಲಿಕ್ಯೂಲ್ಸ್ ವಿತ್ ಎನರ್ಜೀಸ್ ಈಕ್ವಲ್ ಟು ಆರ್ ಗ್ರೇಟರ್ ದ್ಯಾನ್ EA. ಸೊ EA ಅಂದರೆ ಆಕ್ಟಿವೇಶನ್ ಎನರ್ಜಿ, ಹೌದಾ? ನೆಕ್ಸ್ಟ್
The collisions in which molecules collide with sufficient kinetic energy is called threshold energy. ಅಂದರೆ ಒಂದು ಮಾಲಿಕ್ಯೂಲ್ಸ್ಗಳ ನಡುವೆ ಕೊಲಿಷನ್ ಆಗ್ತಿದೆ, ಓಕೆ, ಕೊಲೈಡ್ ಆಗ್ತಿದೆ ವಿತ್ ಸಫಿಷಿಯೆಂಟ್ ಕೈನೆಟಿಕ್ ಎನರ್ಜಿ. ಅದಕ್ಕೆ ಎನರ್ಜಿ ಇರಬೇಕು. ಸಫಿಷಿಯೆಂಟ್ ಕೈನೆಟಿಕ್ ಎನರ್ಜಿ ಇದ್ದರೆ ಅದನ್ನು ನಾವು ಥ್ರೆಶೋಲ್ಡ್ ಎನರ್ಜಿ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಪ್ರಾಪರ್ ಓರಿಯಂಟೇಷನ್. ಸೊ ಪ್ರಾಪರ್ ಓರಿಯಂಟೇಷನ್ ಆಫ್ ಮಾಲಿಕ್ಯೂಲ್ಸ್ ಫೆಸಿಲಿಟೇಟ್ breaking of bonds between reacting species and formation of new bonds to form products are called effective collision. ಪ್ರಾಪರ್ ಆಗಿ ಓರಿಯಂಟೇಷನ್ ಆಗಿರಬೇಕು ಆ ಮಾಲಿಕ್ಯೂಲ್ಸ್ಗಳು. ಪ್ರಾಪರ್ ಓರಿಯಂಟೇಷನ್ ಅರೇಂಜ್ ಆಗಿದ್ದಾಗ ಏನಾಗುತ್ತೆ, ಕರೆಕ್ಟಾಗಿ ರಿಯಾಕ್ಟಿಂಗ್ ಸ್ಪೀಷೀಸ್ಗಳ ನಡುವೆ ಇರುವಂಥ ಬಾಂಡ್ ಬ್ರೇಕ್ ಆಗುತ್ತೆ ಆ್ಯಂಡ್ ನ್ಯೂ ಬಾಂಡ್ಸ್ಗಳು ಫಾರ್ಮ್ ಆಗಿ ಒಂದು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಸೊ ಇದನ್ನು ಎಫೆಕ್ಟಿವ್ ಕೊಲಿಷನ್ ಅಂತ ಕರೀತಾರೆ. ಸೊ ಅದೇ ಒಂದು ಪ್ರಾಪರ್ ಓರಿಯಂಟೇಷನ್ ಆಫ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ leads to bond formation, whereas improper orientation makes them simply bounce back and no products are formed. ಅದೇ ಪ್ರಾಪರ್ ಓರಿಯಂಟೇಷನ್ ಇದ್ದರೆ ರಿಯಾಕ್ಟೆಂಟ್ಸ್ ಮಾಲಿಕ್ಯೂಲ್ಗಳ ನಡುವೆ ಸೊ ಅಲ್ಲಿ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಅದೇ ಇಂಪ್ರಾಪರ್ ಓರಿಯಂಟೇಷನ್ ಇದ್ದರೆ ಅವು ಬೌನ್ಸ್ ಬ್ಯಾಕ್ ಆಗುತ್ತೆ, ಅಲ್ಲಿ ಪ್ರಾಡಕ್ಟ್ ಫಾರ್ಮ್ ಆಗೋದಿಲ್ಲ. ಸೊ ಅದೇ ಒಂದು ಎಫೆಕ್ಟಿವ್ ಕೊಲಿಷನ್ ಆಗಿರಬೇಕು ಅಂತ ಅಂದರೆ ಇನ್ನೊಂದು ಫ್ಯಾಕ್ಟರ್ ಇದೆ, ದಟ್ ಇಸ್ ಪಿ, ಅಂದರೆ ಪ್ರೊಬಾಬಿಲಿಟಿ ಫ್ಯಾಕ್ಟರ್ ಅಥವಾ ಸ್ಟಿಯರಿಕ್ ಫ್ಯಾಕ್ಟರ್. ಹಾಗೆ ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ ರೇಟ್ ಈಕ್ವಲ್ ಟು P at AB e to the power minus EA by RT. P ಅನ್ನುವಂಥದ್ದು ಪ್ರೊಬಾಬಿಲಿಟಿ. ಸೊ ಹಾಗಾದರೆ ಈ ಕೊಲಿಷನ್ ಥಿಯರಿಯ ಡ್ರಾಬ್ಯಾಕ್ ಏನು? ಸೊ ಇಲ್ಲೇನಾಗುತ್ತೆ, ಇಟ್ ಕನ್ಸಿಡರ್ಸ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಟು ಬಿ ಹಾರ್ಡ್ ಸ್ಪಿಯರ್ಸ್ ಆ್ಯಂಡ್ ಇಗ್ನೋರ್ಸ್ ದೇರ್ ಸ್ಟ್ರಕ್ಚರಲ್ ಆಸ್ಪೆಕ್ಟ್ಸ್. ಅಂದರೆ ಈ ಥಿಯರಿ ಆಟಮ್ ಮತ್ತು ಮಾಲಿಕ್ಯೂಲ್ಸ್ಗಳು ಹಾರ್ಡ್ ಸ್ಪಿಯರ್ ಅನ್ನೋದನ್ನು ಹಾರ್ಡ್ ಸ್ಪಿಯರ್ ಅಂತ ಕನ್ಸಿಡರ್ ಮಾಡಿದೆ ಆ್ಯಂಡ್ ಅದರ ಒರಿಜಿನಲ್ ಸ್ಟ್ರಕ್ಚರಲ್ ಆಸ್ಪೆಕ್ಟನ್ನು ಇಗ್ನೋರ್ ಮಾಡಿದೆ. ಸೊ ಇದೇ ಇದರ ಡ್ರಾಬ್ಯಾಕ್ ಆಗಿರುತ್ತೆ.